ಜನರು ಜಾಗೃತರಾಗಬೇಕು, ಜನರಿಗೆ ಅರಿವಿರಬೇಕು. ಪರ್ಟಿಕ್ಯುಲರ್ ಆಗಿ ಬ್ರಿಟಿಷರ ಕಾನೂನುಗಳಿಗೆ ಇನ್ನು ಮುಂದೆ ತಿಲಾಂಜಲಿ ಬಿದ್ದಿದೆ. ದೇಶಾದ್ಯಂತ 3 ಹೊಸ ಕ್ರಿಮಿನಲ್ ಕಾನೂನು ಜಾರಿಯಾಗಿ ಬರ್ತಾ ಇದೆ. ಭಾರತೀಯ ನ್ಯಾಯ ಸಂಹಿತೆ BNS ಅಂತ, ಭಾರತೀಯ ನಾಗರಿಕ ರಕ್ಷಣಾ ಸಂಹಿತೆ BNSS ಅಂತ, ಭಾರತೀಯ ಸಾಕ್ಷ್ಯ ಕಾಯ್ದೆ, ಇದು 3 ಕೂಡ ಇವತ್ತಿನಿಂದ ಜಾರಿಗೆ ಬರ್ತಾ ಇದೆ. ಹಾಗಾದರೆ ಈ ಹೊಸ ಕಾನೂನು ಏನು, ಏನಿದೆ, ಏನಿಲ್ಲ? ಹೊಸ ಕಾನೂನು ಜಾರಿ ಬೆನ್ನಲ್ಲೇ ದೆಹಲಿಯಲ್ಲಿ ಒಂದು ಮೊದಲನೇ ಕೇಸ್ ಕೂಡ ಇವತ್ತು FIR ಆಗಿದೆ. ಸೊ ಹಾಗಾಗಿ ಭಾರತೀಯ ನ್ಯಾಯ ಸಂಹಿತೆಯಡಿ ಮೊದಲ ಪ್ರಕರಣ ಕೂಡ ಜಾಯಿನ್ ಆಗಿದೆ. ಇದನ್ನು ಎಲ್ಲರೂ ತಿಳ್ಕೊಳ್ಬೇಕು. ಇಷ್ಟು ದಿನ ನಾವು CRPC ಅಂತ ಹೇಳ್ತಾ ಇದ್ವಿ, ಮತ್ತು IPC ಅಂತ ಹೇಳ್ತಾ ಇದ್ವಿ. ಇನ್ನು ಮುಂದಕ್ಕೆ ಏನು ಹಾಗಾದರೆ? ದೇಶಾದ್ಯಂತ 3 ಹೊಸ ಕ್ರಿಮಿನಲ್ ಕಾನೂನು ಜಾರಿ. ಬ್ರಿಟಿಷರ ಕಾಲದ ಕಾಯ್ದೆ ಕಾನೂನುಗಳಿಗೆ ಗುಡ್ ಬೈ. ದೇಶದ ಕಾನೂನಿನಲ್ಲಿ ಅತಿ ದೊಡ್ಡ ಬದಲಾವಣೆ. ಎಸ್, ಇಂದಿನಿಂದ ದೇಶಾದ್ಯಂತ ಹೊಸ 3 ಕ್ರಿಮಿನಲ್ ಕಾನೂನುಗಳು ಜಾರಿಗೊಂಡಿವೆ. ಬ್ರಿಟಿಷರ ಕಾಲದಿಂದ ಜಾರಿಯಲ್ಲಿದ್ದ IPC, CRPC ಹಾಗೂ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಬದಲಿಗೆ ಹೊಸ ಕಾನೂನು ಜಾರಿಗೆ ಬಂದಿದೆ. ಭಾರತದ ಆಡಳಿತ ವ್ಯವಸ್ಥೆಯಲ್ಲಿ ಹಿಂದಿನಿಂದಲೂ ಪಾಲಿಸಿಕೊಂಡು ಬರಲಾಗ್ತಾ ಇದ್ದ ಬ್ರಿಟಿಷ್ ಕಾನೂನು ವ್ಯವಸ್ಥೆ ರದ್ದಾಗಿದೆ. ದೇಶದಲ್ಲಿ ಹೊಸ ಕಾನೂನು ವ್ಯವಸ್ಥೆ ಜಾರಿಗೆ ಬರುವ ಮೂಲಕ ನೂರಾರು ವರ್ಷಗಳಿಂದ ಚಾಲ್ತಿಯಲ್ಲಿದ್ದ ಹಳೆಯ ಕಾನೂನು ವ್ಯವಸ್ಥೆ ಅಂತ್ಯಗೊಂಡಿದೆ. ಕೇಂದ್ರ ಸರ್ಕಾರ ಕಾನೂನು ಸುಧಾರಣೆಯಲ್ಲಿ ಮೈಲುಗಲ್ಲು ಸಾಧಿಸುತ್ತಿದೆ. ಬ್ರಿಟಿಷರ ಕಾಲದಿಂದಲೂ ದೇಶದಲ್ಲಿ ಜಾರಿಯಲ್ಲಿದ್ದ ಕಾನೂನುಗಳಿಗೆ ಕೇಂದ್ರ ಸರ್ಕಾರ ಮುಕ್ತಿ ಹಾಡಿದೆ. ಬ್ರಿಟಿಷರ ಕಾಲದ ಕಾನೂನುಗಳಿಗೆ ಅಂತ್ಯ ಹಾಡಿ ದೇಶೀಯ ಕಾನೂನು ರಚಿಸಿದೆ. ಇದರಿಂದಾಗಿ ಇದುವರೆಗಿನ ಬ್ರಿಟಿಷರು ಮಾಡಿಟ್ಟಿದ್ದ ಭಾರತೀಯ ದಂಡ ಸಂಹಿತೆ IPC, ಅಪರಾಧ ಪ್ರಕ್ರಿಯಾ ಸಂಹಿತೆ CRPC ಮತ್ತು ಭಾರತೀಯ ಸಾಕ್ಷ್ಯ ಕಾಯ್ದೆಗಳು ರದ್ದಾಗಿವೆ. ಹೊಸ ಕಾನೂನು ಯಾವುದು ಅಂತ ನೋಡೋದಾದರೆ, ಹೊಸ 3 ಕಾನೂನು. ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯಲ್ಲಿ 1860ರಲ್ಲಿ ಜಾರಿ ಮಾಡಿದ್ದ IPC ಬದಲಿಗೆ ಭಾರತೀಯ ನ್ಯಾಯ ಸಂಹಿತೆ, 1898ರಲ್ಲಿ ಜಾರಿಗೆ ಬಂದಿದ್ದ CRPC ಬದಲಿಗೆ ಭಾರತೀಯ ನಾಗರಿಕ ರಕ್ಷಣಾ ಸಂಹಿತೆ, 1872ರಲ್ಲಿ ಬಂದಿದ್ದ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಬದಲಾಗಿ ಭಾರತೀಯ ಸಾಕ್ಷ್ಯ ಕಾಯ್ದೆ ಅಂತ ಮಾಡಲಾಗಿದೆ. ಈ 3 ಹೊಸ ಕಾನೂನು ದೇಶದಲ್ಲಿ ಜಾರಿಗೆ ಬಂದಿದೆ. ಭಾರತೀಯರಿಗಾಗಿ ಈ ನಿಯಮಗಳನ್ನು ರೂಪಿಸಿ ಜಾರಿಗೆ ತರಲಾಗ್ತಾ ಇದೆ ಅಂತ ಈ ಹಿಂದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದರು. ಅದರಂತೆ ಇಂದಿನಿಂದ ಅನುಷ್ಠಾನಕ್ಕೆ ಬಂದಿದೆ. ಈ ಹೊಸ ಅಪರಾಧ ಕಾಯ್ದೆಗಳ ಜಾರಿಯಿಂದ ಕಾನೂನು ವಲಯದಲ್ಲಿನ ಅತಿ ದೊಡ್ಡ ಬದಲಾವಣೆಗೆ ಕಾರಣವಾಗಲಿದೆ. ಇದರ ಮೂಲಕ ಆಧುನಿಕ ನ್ಯಾಯ ವ್ಯವಸ್ಥೆ ದೇಶದಲ್ಲಿ ಜಾರಿಗೊಳ್ತಾ ಇದೆ. ಇದರಿಂದ ಪೊಲೀಸ್, ದೂರು, ತನಿಖೆ ಇನ್ನಿತರ ನಿಯಮಗಳು ಆಧುನಿಕಗೊಳ್ಳಲಿವೆ. ಮುಂದೆ ಪ್ರಾಸ್ಪೆಕ್ಟಿವ್ ಆಗಿ ಮಾಡೋದು, ಅದರಿಂದ ಮುಂದಿನ ಇವತ್ತಿನಿಂದ ಆಚೆಗೆ ಯಾವುದೆಲ್ಲ ಕೇಸಸ್ ಬರುತ್ತೆ ಅದನ್ನು ಆ ಕಾನೂನು ಅಡಿಯಲ್ಲಿ ರಿಜಿಸ್ಟರ್ ಮಾಡ್ತಾರೆ. ಎಲ್ಲರಿಗೂ ಕೂಡ ಟ್ರೈನಿಂಗ್ ಕೊಟ್ಟಿದ್ದೇವೆ. ಎಲ್ಲ ಪೊಲೀಸ್ ಕಾನ್ಸ್ಟೇಬಲ್ಸಿಂದ ಹಿಡಿದು ಆಫೀಸರ್ಸ್ವರೆಗೂ ಟ್ರೈನಿಂಗ್ ಕೊಟ್ಟಿದ್ದೇವೆ. ಒಂದು ಆ್ಯಪ್ ಕೂಡ ಕ್ರಿಯೇಟ್ ಮಾಡಿದ್ದೇವೆ. ಆ ಆ್ಯಪ್ನಲ್ಲಿ ಇಮಿಡಿಯೇಟಾಗಿ ಅವ್ರು ನೋಡ್ಕೊಳ್ಬೋದು. ಒಂದು ಸ್ವಲ್ಪ ದಿವಸ ಅವರಿಗೆ ಫೆಮಿಲಿಯರೈಸ್ ಆಗೋವರೆಗೂ ಕೂಡ ಅದನ್ನು ನೋಡಿಕೊಂಡು ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ. ಈಗ ಇದರ ಸಕ್ಸಸ್ಸು ಅಥವಾ ಫೇಲ್ಯೂರು ಇದೆಲ್ಲ ಈಗ ಗೊತ್ತಾಗೋದಿಲ್ಲ ನಮಗೆ. 3 ಹೊಸ ಕಾಯ್ದೆಗೆ ಕಳೆದ ವರ್ಷ ಸಂಸತ್ನಲ್ಲಿ ಅನುಮೋದನೆ ದೊರೆತಿತ್ತು. ಡಿಸೆಂಬರ್ 25ರಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮಸೂದೆಗಳಿಗೆ ಅಂಕಿತ ಹಾಕಿದರು. ಹಿಟ್ ಅಂಡ್ ರನ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ನಿಬಂಧನೆಗಳನ್ನು ಮಾತ್ರ ಸದ್ಯಕ್ಕೆ ಜಾರಿಗೊಳಿಸದೇ ಇರೋದಕ್ಕೆ ಸರ್ಕಾರ ನಿರ್ಧಾರ ಮಾಡಲಾಗಿದೆ. ಹೊಸ ನ್ಯಾಯ ವ್ಯವಸ್ಥೆಯಲ್ಲಿ ಏನಿದೆ? ಈ ಹೊಸ ನ್ಯಾಯ ವ್ಯವಸ್ಥೆಯಲ್ಲಿ ಶೂನ್ಯ FIR, ಆನ್ಲೈನ್ನಲ್ಲಿಯೇ ಜನರು ದೂರು ನೀಡಬಹುದು, ಎಲ್ಲಿಯಾದರೂ FIR ದಾಖಲಿಸಬಹುದು, SMS ಮೂಲಕ ಸಮನ್ಸ್ ಜಾರಿಯಾಗುತ್ತೆ, FIR ದಾಖಲಿಸಿದ 90 ದಿನದ ಒಳಗೆ ಚಾರ್ಜ್ ಶೀಟ್, ವಿಚಾರಣೆ ಮುಗಿದ 30 ದಿನಗಳ ಒಳಗೆ ತೀರ್ಪು ನೀಡಬೇಕು, ತೀರ್ಪು ನೀಡಿದ ಪ್ರತಿಯನ್ನು 7 ದಿನಗಳಲ್ಲಿ ಒದಗಿಸಬೇಕು, ಪೊಲೀಸರು ಬಂಧಿತ ವ್ಯಕ್ತಿಯ ಕುಟುಂಬಕ್ಕೆ ಲಿಖಿತವಾಗಿ ತಿಳಿಸಬೇಕು, ಆಫ್ಲೈನ್ ಆನ್ಲೈನ್ ಎರಡರಲ್ಲೂ ಮಾಹಿತಿ ನೀಡಬೇಕು. CRPCಯಲ್ಲಿ ಒಟ್ಟು 484 ವಿಭಾಗಗಳು ಇದ್ದರೆ ಭಾರತೀಯ ನಾಗರಿಕ ಭದ್ರತಾ ಸಂಹಿತೆಯಲ್ಲಿ 531 ವಿಭಾಗ. ಅಪರಾಧ ಸ್ಥಳದಲ್ಲಿನ ಕಡ್ಡಾಯ ವಿಡಿಯೋ ಚಿತ್ರೀಕರಣ, ಅಗತ್ಯತೆ ಕಾಲಕಾಲಕ್ಕೆ ಕಾನೂನಿನಲ್ಲಿ ಅಗತ್ಯ ಬದಲಾವಣೆ ಮಾಡಿ ಹೊಸ ಅಪರಾಧ ಕಾಯ್ದೆ ರೂಪಿಸಲಾಗಿದೆ. ಈ 3 ಹೊಸ ಕಾನೂನುಗಳ ಅನುಷ್ಠಾನದ ನಂತರ ಅನೇಕ ನಿಯಮ ಹಾಗೂ ನಿಬಂಧನೆಗಳು ಬದಲಾಗ್ತಾ ಇವೆ. ಇವುಗಳಲ್ಲಿ ಹಲವು ಹೊಸ ವಿಭಾಗಗಳನ್ನು ಸೇರಿಸಲಾಗಿದೆ, ಕೆಲವು ವಿಭಾಗಗಳನ್ನು ಬದಲಾಯಿಸಲಾಗಿದೆ, ಕೆಲವನ್ನು ತೆಗೆದುಹಾಕಲಾಗಿದೆ. ಇದರಿಂದ ಜನಸಾಮಾನ್ಯರು, ಪೊಲೀಸರು, ವಕೀಲರು ಮತ್ತು ನ್ಯಾಯಾಲಯಗಳ ಕಾರ್ಯವೈಖರಿಯಲ್ಲಿ ಸಾಕಷ್ಟು ಬದಲಾವಣೆ ಆಗಲಿದೆ.